ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಭಾನುವಾರದ ಈ ಮುಂಜಾವಿನ ಆರಾಧನೆಗಾಗಿ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ನಿಮ್ಮೆಲ್ಲರ ನಾನು ಸ್ವಾಗತ ಮಾಡುವುದಾಗಿದ್ದೇನೆ. ಏಪ್ರಿಲ್ ತಿಂಗಳ ಮೊದಲನೇ ಭಾನುವಾರದಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಕಳೆದ 3 ತಿಂಗಳು 2022ನೇ ಇಸ್ವಿಗೆ ಅತಿ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ದೇವರು ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಕುಟುಂಬವನ್ನು ಕೈ ಹಿಡಿದು ಕಾಪಾಡಿದ್ದಾನೆ, ಆಶೀರ್ವಾದಗಳನ್ನು ನೀಡಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಎಲ್ಲ ರೀತಿಯಲ್ಲಿ ಸಾಕಿ ಸಲಹೆ ನಮ್ಮನ್ನು ಪೋಷಿಸಿದಂಥ ದೇವರನ್ನ ಆರಾಧನೆ ಮಾಡುತ್ತಿದೆ. ಈ ಮುಂಜಾವಿನ ವೇಳೆಯಲ್ಲಿ ನಮ್ಮೊಟ್ಟಿಗೆ ಸೇರಿ ದೇವರನ್ನು ಆರಾಧನೆ ಮಾಡುವುದಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ನಾನು ಮತ್ತೊಂದಾವೃತ್ತಿ ಮಧುರವಾದ ಯೇಸುವಿನ ನಾಮದಲ್ಲಿ ಸ್ವಾಗತ ಮಾಡುತ್ತಾ, ಬನ್ನಿರಿ ಪ್ರಿಯರೇ, ನಮ್ಮ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಪ್ರಾರ್ಥನೆ ಮುಖಾಂತರವಾಗಿ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋಣ. ಕರ್ತನೇ, ಪವಿತ್ರನಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮಗೋಸ್ಕರವಾಗಿ ಈ ಲೋಕಕ್ಕೆ ಬಂದಂತ ನಮ್ಮ ದೇವರೇ, ನಿನಗೆ ಸ್ತೋತ್ರ. ನೀನು ಪರಿಶುದ್ಧನಾದಂಥ ದೇವರು, ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕಾಗಿ ಕರೆದಂತ ಕರ್ತನಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನೀನೇ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸು ಕರ್ತನೆ. ಸ್ತುತಿ ಆರಾಧನೆಗಾಗಿ ನಿಂತಿರುವಂತ ನಮ್ಮನ್ನು ಕೂಡ ನೀನು ಶುದ್ಧೀಕರಿಸು. ನಮ್ಮ ಎಲ್ಲ ಪಾಪ ಶಾಪಗಳನ್ನು ತೆಗೆದು ಹಾಕಿ ನಮ್ಮನ್ನು ಶುದ್ಧಿ ಮಾಡು. ನಮ್ಮೊಟ್ಟಿಗೆ ಸೇರಿ ನಿನ್ನನ್ನು ಸ್ತುತಿಸುವುದಕ್ಕೂ, ನಿನ್ನನ್ನು ಆರಾಧಿಸುವುದಕ್ಕೂ, ನಿನ್ನ ವಾಕ್ಯವನ್ನು ಕೇಳುವುದಕ್ಕೂ ಕುಳಿತಿರುವಂತಹ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು. ಎಲ್ಲ ಶಾಪಗಳಿಂದ, ಪಾಪಗಳಿಂದ ಬಿಡುಗಡೆಯನ್ನು ಕೊಟ್ಟು ಎಲ್ಲರನ್ನ ನಡೆಸು ಕರ್ತನೆ. ತಂದೆಯಾದ ದೇವರೇ, ಈ ಸಂದರ್ಭವನ್ನು ನಿನ್ನ ಹಸ್ತಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಯೋಗ್ಯತೆಯನ್ನು ನಮಗೆ ನೀನು ಕೊಟ್ಟಿದ್ದೇವೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನೇ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಡೆಸುವೆ. Jesús mi
ಸರ್ವದಲ್ಲೂ ಉನ್ನತನಾದ ನಮ್ಮ ದೇವರೇ, ನಿನಗೆ ಸ್ತುತಿಯನ್ನು ನಾವು ಸಲ್ಲಿಸುತ್ತೇವೆ. ನಿನ್ನ ಪ್ರೀತಿಗೆ ಬದಲಾಗಿ, ನಿನ್ನ ತ್ಯಾಗಕ್ಕೆ ಬದಲಾಗಿ, ನಿನ್ನ ಕರುಣೆಗೆ ಬದಲಾಗಿ ಏನನ್ನು ಕೊಡಲು ಸಾಧ್ಯ ಸ್ವಾಮಿ? ನಿನ್ನನ್ನು ನಾವು ಸ್ತುತಿ ಮಾಡುತ್ತೇವೆ. ನೀನು ಪರಿಶುದ್ಧನು 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 ಎಂಬುದಾಗಿ ನಿನ್ನನ್ನು ನಾವು ಹೃದಯಪೂರ್ವಕವಾಗಿಯೂ ಮನಪೂರ್ವಕವಾಗಿಯೂ ಭಕ್ತಿಪೂರ್ವಕವಾಗಿ ನಿನ್ನನ್ನು ನಾವು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಪ್ರಿಯರೇ, ಬನ್ನಿ ನಮಗೆಲ್ಲರಿಗೆ ಬರುವಂತಹ ಒಂದು ಹಾಡು, ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ ಎಂಬಂತಹ ಹಾಡನ್ನು ಹಾಡಿಕೊಳ್ಳುತ್ತೇವೆ. ಮಹಿಮೆಯ ಅರಸನಿಗೆ ಮಹಿಮೆಯನ್ನು ಸಾಲಿಸೋಣ ಪ್ರಿಯರೇ. ಸರ್ವದಲ್ಲೂ ಉನ್ನತನಾದ ದೇವರನ್ನು ಆರಾಧನೆ ಮಾಡಿ. ನಿನ್ನ
ನೀನಿದ್ದರೆ ನನಗೆ ಸಾಕು. ತಂದೆ ದೇವ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. Thank you, Jesus. ತಂದೆ ದೇವ ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಪ್ರಿಯರೇ, ನನ್ನ ಸ್ನೇಹಿತರೇ, ನನ್ನ ಜೀವವೇ, ಎಲ್ಲವೂ ಕೂಡ ನೀನೇ ಸ್ವಾಮಿ, ಎಲ್ಲವೂ ಕೂಡ ನಿನ್ನನ್ನು ಬಿಟ್ಟು ನಾರ ಬಳಿಗೆ ನಾನು ಹೋಗೋಣ ಇಸುತ್ತೇನೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗವು, ನೀನೇ ನನ್ನ ಕೋಟೆಯು, ಎಲ್ಲವೂ ಕೂಡ ಆಗಿದೆಯಪ್ಪ. ನಿನ್ನಲ್ಲಿಯೇ ನನ್ನ ರಕ್ಷಣೆ. ತಂದೆಯ ದೇವರೇ, ನೀನೇ ನನ್ನ ಒಟ್ಟಿಗೆ ನನ್ನ ನಡೆಸು ಸ್ವಾಮಿ. ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನಾ ಸಮಯ ಎಂಬಂತ ಹಾಡನ್ನು ಹಾಡಿಕೊಳ್ಳೋಣ. ಅತಿ ಉನ್ನತನಾದ ದೇವರನ್ನ, ಅತಿ ಪರಿಶುದ್ಧನಾದ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ನಾವು ಕೊಡುತ್ತಿದ್ದೇವೆ. ಅಪ್ಪ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಒಟ್ಟಿಗೆ ಮಾತನಾಡು. ನಿನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಒಟ್ಟಿಗೆ ಮಾತನಾಡಿಸು. ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅದರಂತೆ ನಮ್ಮ ಜೀವಿತವನ್ನು ಕರ್ತನೆ ನಾವು ಮಾರ್ಪಾಡು ಮಾಡಿಕೊಂಡು ನಿನಗೆ ಮೆಚ್ಚುಗಳ ಜೀವಿತವನ್ನು ನಾವು ಜೀವಿಸಬೇಕಾಗುವಂತೆ ನೀನು ನಮ್ಮನ್ನು ಆಶೀರ್ವಾದ ಮಾಡುತ್ತಂತೆ. ನಿನ್ನ ವಾಕ್ಯವನ್ನು ಬೋಧಿಸಲಿಕ್ಕಿರುವಂತ ಘನ ಅಯ್ಯನವರನ್ನು ಕೂಡ ನೀನು ಆಶೀರ್ವಾದ ಮಾಡು. ನಿನ್ನ ಆತ್ಮನ ಬಲದಿಂದಲೂ, ನಿನ್ನ ವಾಕ್ಯದ ಜ್ಞಾನದಿಂದಲೂ, ನಿನ್ನ ಆತ್ಮನ ಅಭಿಷೇಕದಿಂದಲೂ ನೀನೇ ಅವರನ್ನು ತುಂಬಿಸು. ಕರ್ತನೆ, ನಿನ್ನ ವಾಕ್ಯವನ್ನು ಕೇಳುವುದಕ್ಕಾಗಿ ಈ ಮುಂಜಾವಿನ ವೇಳೆಗೆ ಕಾದು ಕೊಡುತ್ತಿರುವಂತ ಮಕ್ಕಳೆಲ್ಲರನ್ನು ಕೂಡ ನೀನು ಆಶೀರ್ವಾದ ಮಾಡಿಸು. ಹೆಸರಿಸಿಡಿದು ನಿನ್ನ ಪವಿತ್ರವಾದ ಹಸ್ತಗಳಿಂದ ಅವರನ್ನ ಮುದ್ದಿಸಿ ಕಾಪಾಡಿ, ಕೈಯನ್ನು ಕಾಪಾಡಿ ನಡೆಸುತ್ತದೆ. ದೇವರೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನೀನು ನಡೆಸಬೇಕೆಂದು ಬೇಡಿ ಬಂದಿಕೊಂಡಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ತಿರುಗಿನದಾರ್ತಿ ದೇವರ ಸಾನ್ನಿಧ್ಯಕ್ಕೆ ಬರುವಂಥ ಮಹಾಕೃಪೆ ದೇವರು ಕೊಟ್ಟಿದ್ದಾನೆ. ಕಳೆದ 3 ತಿಂಗಳಲ್ಲಿ ದೇವರ ಅದ್ಭುತಕರವಾಗಿ ನಡೆಸಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಈ ವರ್ಷದ 4ನೇ ತಿಂಗಳು ಏಪ್ರಿಲ್ನಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ಏಪ್ರಿಲ್
ಮೊದಲನೇ ಭಾನುವಾರ 3ನೇ ತಾರೀಕು. ಈ ಹೊತ್ತಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಬರುವಂಥ ಈ ತಿಂಗಳಲ್ಲಿ ದೇವರು ಅದ್ಭುತಕರವಾಗಿ ನಡೆಸಲಿ ಎಂಬುದಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ದೇವರ ವಾಕ್ಯಕ್ಕೋಸ್ಕರವಾಗಿ ನಮ್ಮನ್ನು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧಪಡಿಸಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸು. ಬಲಹೀನತೆ ನಮ್ಮಲ್ಲಿದೆ, ಹೌದು, ಆದರೆ ನಿನ್ನ ವಾಕ್ಯ ನಮ್ಮನ್ನು ಶುದ್ಧೀಕರಿಸಲಿ, ಬಲಪಡಿಸಲಿ, ನಿನ್ನವರಾಗಿ ಲೋಕದಲ್ಲಿ ಜೀವಿಸುವಂತೆ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್. ಈ ಹೊತ್ತು ನಾನು ಆರಿಸಿಕೊಂಡಿರುವಂಥ ವಿಚಾರ, ಈ ಕೆಲವು ವಾರಗಳಿಂದ ನಾವು ಧ್ಯಾನ ಮಾಡ್ತಿರ್ತಕ್ಕಂಥ ವಿಚಾರ ಏನಂದರೆ, ಅದ್ಭುತವಾದಂಥ ಅಮೋಘವಾದಂಥ ನಿದರ್ಶನಗಳು ಅಥವಾ ಅಮೇಝಿಂಗ್ ಎನ್ಕೌಂಟರ್ಸ್, ಸಂದರ್ಶನ. ಇದರಲ್ಲಿ ವಿಶೇಷವಾಗಿ ಇವತ್ತು ನಾನು ಆರಿಸಿಕೊಂಡಿರುವಂಥದ್ದು ಯೇಸು ಸ್ವಾಮಿ ಮತ್ತು ನಿಕೋದೇಮ. ಯೇಸು ಸ್ವಾಮಿ ಮತ್ತು ನಿಕೋದೇಮ 3ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಹೋಗ್ತೇವೆ ನಿಕೋದೇಮನ ಬಗ್ಗೆ. ಕೆಲವು ವಚನಗಳು ನೋಡಿದ್ರೆ 3ನೇ ಅಧ್ಯಾಯದ ಮೊದಲ 4 ವಚನಗಳು ಓದ್ರಿ. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡಿದಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಮೊದಲನೇದಾಗಿ ಲೆಟ್ ಅಸ್ ಸಿ ಫರಿಸಾಯನ್ ಅಂದರೆ ಇವರು ಯಾರು? ಫರಿಸಾಯರು ಯಾರು ಅಂದರೆ, ಇವರು ಯಹೂದ್ಯ ಕ್ರಮ ಆಚಾರ ಪದ್ಧತಿಗಳನ್ನು ಅವರು ಅಭ್ಯಾಸ ಮಾಡುವಂಥವ್ರು ಮಾತ್ರ ಅಲ್ಲ, ಅದನ್ನು ಬೇರೆಯವರು ಸಹ ಯಹೂದ್ಯರ ಅಭ್ಯಾಸ ಮಾಡಬೇಕು, ಅದನ್ನು ಅವರು ನೋಡಿಕೊಳ್ಳುವಂಥವ್ರು. They were not only teachers, they were also looking after the affairs of tradition and customs. ಎಲ್ಲ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನಿರ್ಧಾರ ಮಾಡುವಂಥದ್ದು, ಆ ಕ್ರಮ ಆಚರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ನೋಡಿಕೊಳ್ಳುವಂಥವರಾಗಿದ್ದರು. ಹಿರಿಸಭೆಯ ಸೇರಿದಂಥವ್ರು ಅಂದರೆ ಹಿರಿಸಭೆ ಎಲ್ಲ ವಿಚಾರ, ಯಹೂದ್ಯರ ಎಲ್ಲ ವಿಚಾರಗಳು ಕೂಡ ಹಿರಿಸಭೆಯಲ್ಲಿ ನಿರ್ಧಾರವಾಗ್ತಿತ್ತು. ಅವರ ಕ್ರಮವಾಗಲಿ, ಪದ್ಧತಿ ಆಗಲಿ, ಅಥವಾ ಅವರ ವಿರುದ್ಧವಾಗಿ ಯಾರಾದರೂ ಇರುವುದಾಗಲಿ, ಎಲ್ಲವೂ ಕೂಡ ಹಿರಿಸಭೆಯಲ್ಲಿ ಆಗುವಂಥದ್ದಾಗಿತ್ತು. ಈ ಹಿರಿಸಭೆಗೆ ಸೇರಿದಂಥ ನಿಕೋದೇಮನು ಯೇಸು ಸ್ವಾಮಿ ಹತ್ರ ಬರ್ತಾನೆ. ಯಾವಾಗ ಬರ್ತಾನೆ? ಅವನು ರಾತ್ರಿ ಬರ್ತಾನೆ. ಯಾತಕ್ಕೆ ಬಂದ ಅನ್ನುವಂಥದ್ದು ಎಲ್ಲೂ ಇಲ್ಲ. ಆದರೆ ಹಲವಾರು ವಿಚಾರಗಳು ಹೇಳುವಂಥದ್ದು ಏನಂದರೆ, ಯೇಸು ಸ್ವಾಮಿ ಬಗ್ಗೆ ಎಲ್ಲರಿಗೂ ಆಗಿನ ಸಮಯದಲ್ಲೇ ಒಳ್ಳೆ ಅಭಿಪ್ರಾಯ ಇಲ್ಲ. ಯೇಸು ನಮಗೆ ವಿರೋಧಿ ಎಂಬುವಂಥ ಒಂದು ಮನಸ್ಥಿತಿ ಇದೆ. ಯೇಸು ಸ್ವಾಮಿನ ಹೇಗಾದರೂ ಮಾಡಿ ಹಿಡಿಬೇಕೆಂಬುವಂಥದ್ದು ಒಂದು ಆಲೋಚನೆ ಆಗಲೇ ಪ್ರಾರಂಭವಾಗಿದೆ. ನಾವು ಯೋಹಾನ ಸುವಾರ್ತೆಯಲ್ಲಿ ನೋಡುವುದಾದರೆ, ಯೇಸು ಸ್ವಾಮಿ ಈ ಮೊದಲನೇ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಹೋಗಿ ಆ ಒಂದು ಆಲಯವನ್ನು ಶುದ್ಧೀಕರಿಸಿದ್ದಾರೆ. ಇದಾದ ನಂತರ ಇವರಲ್ಲಿ ಯಹೂದ್ಯರಲ್ಲಿ ಒಂದು ಸ್ಥಿತಿ ಯೋಚನೆ ಆಗಿದೆ, ಯೇಸು ಸ್ವಾಮಿನಗರು ಹಿಡಿಬೇಕಂತ. ಆದರೆ ಆ ಸಮಯ ಸರಿಯಾದಲ್ಲ ಅನ್ನುವಂಥ ಪರಿಸ್ಥಿತಿ ಕೂಡ ಇದೆ. ಆ ಒಂದು ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳ ನಿಮಿತ್ತವಾಗಿ ಅನೇಕರು ಯೇಸುವಿಗೆ ವಿರುದ್ಧವಾಗಿದ್ದರು. ಅದಕ್ಕೆ ಒಂದು ವೇಳೆ ಹಿರಿಸಭೆಯವನಾದಂಥವನು ಯೇಸುವನ್ನು ಅಥವಾ ಯೇಸುವಿನ ತತ್ವಗಳನ್ನು ಸ್ವೀಕರಿಸುವಂಥವನಾದರೆ ಅವನಿಗೆ ಇರುವಂಥ ಸ್ಥಳದಲ್ಲೇ ವಿರೋಧ ಇರಬಹುದಾಗಿತ್ತು. ಇಂಥ ಸ್ಥಿತಿಯಲ್ಲಿ ಇರುವಂಥವನು ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಬರಬಹುದಾಗಿತ್ತೇನು. ಆದರೂ ನಿಕೋದೇಮನು ಯೇಸುವಿನ ಒಂದು ಬಹಳ ಸುಂದರವಾದಂಥ ಸಂಬಂಧ ನಾವು ನೋಡ್ತೇವೆ. ಇಲ್ಲಿ ನಿಕೋದೇಮನು ಬಂದು ಯೇಸು ಸ್ವಾಮಿ ಹತ್ರ ಮಾತಾಡ್ತಾನೆ. ಅವನು ಏನ್ ಕೇಳ್ತಾ ಇದ್ದಾನೆ? ನಿಕೋದೇಮನು 2ನೇ ವಚನದಲ್ಲಿ ಹೋದ್ರೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡಿದಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಇಲ್ಲಿ ಅವನ ನಂಬಿಕೆ ನೋಡಿ ಏನಂದ್ರೆ, ಇವರೆಲ್ಲರ ಪ್ರಶ್ನೆಯನ್ನು ಯೇಸು ಸ್ವಾಮಿ ಏನ್ ದೇವರಿಂದ ಬಂದಿಲ್ಲ ಅಂತ. ಯೇಸು ಸ್ವಾಮಿ ಯಾವ ದೊಡ್ಡವನಲ್ಲ, ಏನು ಅವ್ರು ಏನ್ ಹೇಳ್ತಾರೆ, ಬಡಗಿ ಮಗ ಇವನು. ಯೇಸು ಸ್ವಾಮಿ ಯಾರು ನಮ್ಮವನಲ್ಲ, ಇವನು ಯಾಜಕ ವರ್ಗದವನಲ್ಲ, ಫರಿಸಾಯನಲ್ಲ, ಸದ್ದುಕಾಯನ, ಈ ಯಾವ ವರ್ಗಕ್ಕೂ ಸೇರಿಲ್ಲ ಅವನು. ಯೇಸು ಸ್ವಾಮಿ ಯಾರು? ಸಾಧಾರಣವಾದಂಥ ಬಡಗಿಯ ಮಗ ಅಂತ ಅವರಲ್ಲಿ, ಮತ್ತು ಗಲಿಲಾಯದವನು. ಇವರೆಲ್ಲರೂ ಯೂದಾಯ ಸೀಮೆಯಲ್ಲಿರುವಂಥವರೇ ಆರಿಸಿಕೊಂಡಂಥವರೇ ಅಂತ. ಆದರೆ ಇವನು ಗಲಿಲಾಯದವನು, ಇವನು ಸಾಧಾರಣವಾದಂಥವನು. ಗ್ಯಾಲಿಲಿಯನ್ ಈಸ್ ಅವನ ಔಟ್ಸೈಡ್, ಈ ಡಸಂಟ್ ಬಿಲಾಂಗ್ ಟು ದಿಸ್.
ಅನ್ನುವಂಥ ಮನಸ್ಥಿತಿ ಇರುವಂಥವರು ಫರಿಸಾಯರು. ಆದ್ರೆ ಇಲ್ಲಿ ಇವ್ರು ವ್ಯತ್ಯಾಸದವನು. ಇವನು ಏನ್ ಹೇಳ್ತಾ ಇದ್ದಾನೆ, ನೀನು ದೇವರಿಂದ ಬಂದಂತವನೇ, ಇಲ್ಲವಾದ್ರೆ ಈ ಸೂಚಕ ಕಾರ್ಯವನ್ನು ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಅ ಗ್ರೇಟ್ ಫೇತ್ ದಟ್ ಹಿ ಹ್ಯಾಸ್. ಈಸ್ ಗಾಟ್ ದ ಕಾನ್ಫಿಡೆನ್ಸ್ ಅಂಡ್ ಫೇತ್. ಏನಂತಂದ್ರೆ ದೇವರೆಂದರೆ ನೀನು ಏನಂತಂದ್ರೆ, ಗುರುವೇ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಆಗದು. ಅಂದ್ರೆ ಈ ಡೆಫಿನೆಟ್ಲಿ ನೀವು ವಾಟ್ ಜೀಸಸ್ ವಾಸ್ ಡೂಯಿಂಗ್. ಯೇಸು ಸ್ವಾಮಿ ಮಾಡುವಂತ ಕಾರ್ಯಗಳ ಮೇಲೆ ಗಮನ ಇಟ್ಟಿದ್ದಾನೆ. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಎಷ್ಟು ಜನರ ಮಧ್ಯದಲ್ಲಿ ಯಾವ ವಾಕ್ಯ ಸಾರ್ತಾ ಇದ್ದಾನೆ, ಎಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದ್ದಾನೆ, ಇವೆಲ್ಲವುಗಳನ್ನು ನಾವು ಗುರುತಿಸಿ ಹೇಳ್ತಾ ಇದ್ದಾನೆ. ದೇವರ ಹೊರತು ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಇನ್ನೊಂದು ಮಾತು ಕೂಡ ಹೇಳ್ತಿದ್ರು, ಏನಂದ್ರೆ ಇವನು ಬೆಲ್ಜೆಬೂಬ್ಗೆ ಸೇರಿದಂತವನು, ಅದಕ್ಕೆ ಇವನು ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೊ ಹಿ ಬಿಲಾಂಗ್ಸ್ ಟು ದ ಡೆವಿಲ್, ಡಿಮನ್ಸ್. ಸೊ ಹಿ ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಯಾಕಂದ್ರೆ ಕೆಲವು ಶಕ್ತಿಗಳು ಹಿಂಗೆ ನೋಡ್ತೀವಿ ನಾವು, ಇವತ್ತು ನೋಡ್ತೀವಿ ಆ ತರ ಈ ರೀತಿಯಾದಂಥ ಶಕ್ತಿಗಳು ನಾವು ನೋಡ್ತೇವೆ. ಅಂದ್ರೆ ಏನಾದ್ರೂ ಮಾಟ ಮಂತ್ರ ಮಾಡಿ ಶಕ್ತಿಗಳಿಂದ ಬೇರೆ ಬೇರೆ ಕಾರ್ಯಗಳನ್ನು ಮಾಡೋದು ನೋಡ್ತೀವಿ. ಸೊ ಯು ಕುಡ್ ಬಿಲೀವ್ ದೇರ್ ಇಸ್ ಪವರ್, ಬಟ್ ಇಸ್ ಇಟ್ ಅ ಪವರ್ ಫ್ರಮ್ ಗಾಡ್ ಆರ್ ಇಸ್ ಇಟ್ ಪವರ್, ಈವಿಲ್ ಪವರ್ ದಟ್ ಯು ಹ್ಯಾವ್? ಪವರ್, ಇವಿಲ್ಗೂ ಪವರ್ ಇದೆ. ಆದ್ರೆ ಇವನ ನಂಬಿಕೆ ಏನಂದ್ರೆ ಯೇಸು ಸ್ವಾಮಿ ದೇವರಿಂದಲೇ ಬಂದದ್ದು. ಯಾಕಂದ್ರೆ ಯೇಸು ಸ್ವಾಮಿಯ ಕಾರ್ಯಗಳೆಲ್ಲವೂ ಕೂಡ ಒಳ್ಳೆ ಕಾರ್ಯಗಳು, ದೇವರಿಂದಲೇ ಮಾಡತಕ್ಕಂಥ ಕಾರ್ಯಗಳಾಗಿವೆ. ದಿಸ್ ಇಸ್ ದ ಫೇತ್ ದಟ್ ಈಸ್ ಆಲ್ರೆಡಿ ಪ್ರೆಸೆಂಟಿಂಗ್ ಟು ಜೀಸಸ್. ಯೇಸು ಸ್ವಾಮಿ ಮುಂದೆ ತನ್ನ ನಂಬಿಕೆಯನ್ನೇ ಅಲ್ಲೇ ಅರಿಕೆ ಮಾಡ್ತಾ ಇದ್ದಾನೆ. ಆದ್ರೆ ಅವನು ಕೇಳ್ತಾ ಇದ್ದಾನೆ, ಏನ್ ಕೇಳ್ತಾ ಇದ್ದಾನೆ, ನೀನು ದೇವರಿಂದಲೇ ಬಂದಿದ್ದಿ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, 3ನೇ ವಚನ, ಜೀಸಸ್ ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಒಬ್ಬನು ಐ ಸೇ ಟು ಯು ಅನ್ಲೆಸ್ ಒನ್ ಇಸ್ ಬಾರ್ನ್ ಅಗೇನ್, ಮತ್ತೆ ಹುಟ್ಟದಿದ್ದರೆ ಅಥವಾ ಮೇಲಿನಿಂದ ಹುಟ್ಟದಿದ್ದರೆ, ಆ ಒಂದು ಗ್ರೀಕ್ ಪದ ಅಲ್ಲಿ ಉಪಯೋಗಿಸಿರುವಂಥದ್ದು ಮತ್ತೆ ಹುಟ್ಟುವಂಥದ್ದು ಅಥವಾ ಮೇಲಿನಿಂದ ಹುಟ್ಟುವಂಥದ್ದು ಅಂತ. ಇದು ವೆರಿ ಸ್ಟ್ರೇಂಜ್. ಯಾಕಂದ್ರೆ ಯೇಸು ಸ್ವಾಮಿಯನ್ನು ಆಗ್ಲೇ ಜನರು ನಂಬ್ತಾ ಇದ್ರು. ಇಲ್ಲಿ ಇವನು ಕೂಡ ಯೇಸು ಸ್ವಾಮಿ ನಂಬಿದ್ದಾನೆ. ಆ ನಂಬಿಕೆ ಮಾತ್ರ ಸಾಲದು. ಇದೇ ಹಿಂದಿನ ಅಧ್ಯಾಯದಲ್ಲಿ ನೀವು 24ನೇ ವಚನ 25ನೇ ವಚನ ಹೋದ್ರೆ, ಅದೇ 2ನೇ ಅಧ್ಯಾಯದ 24, 25ನೇ ವಚನ. ಆತನು ಪಸ್ಕ ಹಬ್ಬದಲ್ಲಿ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆಟ್ಟರು. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಇಲ್ಲಿ ನೋಡಿ ಏನಂತೆ, ನಂಬಿದರೆ ಆದ್ರೆ ಅವರಿಗೆ ಯೇಸು ಸ್ವಾಮಿ ವಶವಾಗಲಿಲ್ಲ. he did not trust them because he knew. ಯಾವ ಜನರನ್ನು ಇವತ್ತು ನನ್ನ ನಂಬಿದ್ದಾರೋ ಇದೇ ಜನ ನನ್ನ ವಿರುದ್ಧವಾಗಿ ನಿಂತು ಕ್ರೂಜಿಗೆ ಹಾಕು ಅಂತ ಹೇಳ್ತಾರೆ. ಯೇಸು ಸ್ವಾಮಿಗೆ ಅವ್ರ ಪರಿಸ್ಥಿತಿ ಗೊತ್ತು. ಯಾಕೆ? ಹೊರತೋರುವಿಕೆಯನ್ನು ನಂಬಿದ್ದಾರೆ ಅಥವಾ ಆ ಕ್ಷಣದಲ್ಲಿ ನಂಬಿದ್ದಾರೆ. ಯೇಸು ಸ್ವಾಮಿ ಇದಕ್ಕೆ ಸುಂದರವಾದಂತ ಸಾಮ್ಯ ಹೇಳ್ತಾನೆ. ಏನಂದ್ರೆ ಅವನು ಬಿತ್ತುವನು, ಒಕ್ಕಲಿಗನು ಹೋಗಿ ಬಿತ್ತುವಾಗ ಕೆಲವು ಬೀಜಗಳು ಎಲ್ಲಿ ಬಿದ್ದವು? ದಾರಿ ಮಕ್ಕಳಲ್ಲಿ ಬಿದ್ದವು, ಕೆಲವು ಮುಳ್ಳು ಗಿಡಗಳಲ್ಲಿ ಬಿದ್ದವು, ಕೆಲವು ಬಂಡೆ ನೆಲದಲ್ಲಿ ಬಿದ್ದವು. ಅಂದ್ರೆ ಇವು ಯಾವುದು ಫಲಿಸುವಂತದ್ದಲ್ಲ. ಆ ಕ್ಷಣದಲ್ಲಿ ಫಲಿಸಬಹುದು, ಆ ಕ್ಷಣದಲ್ಲಿ ಅದರಲ್ಲಿ ಏನಾದ್ರೂ ಫಲ ಕಾಣುವಂತಿರಬಹುದು. ಆದ್ರೆ ಅದು ಯಾವುದು ಉಳಿಯುವಂಥದ್ದಲ್ಲ. ಹಕ್ಕಿಗಳು ತಿಂತವೆ, ಬಂಡೆಗಳಿಂದ ಬೇರೂರೋದಿಲ್ಲ. ಹೀಗೆ ರೀತಿಯಲ್ಲಿ ಯೇಸು ಸ್ವಾಮಿ ಅವರ ಆಂತರ್ಯವನ್ನು ಬಲ್ಲಂತವನಾಗಿದ್ದಾನೆ. ಅದಕ್ಕೆ ಯಾರಿಗೂ ಯೇಸು ವಶವಾಗಲ್ಲ. ಅಂದ್ರೆ he did not entrust himself to them because he knew that they probably would not stand by him. ಇಲ್ಲೂ ಕೂಡ ನಿಕೋದೇಮನು ನಂಬಿದ್ದಾನೆ. ನಂಬಿಕೆ ಮಾತ್ರ ಸಾಲದು. ಆ ನಂಬಿಕೆ ಸ್ಥಿರವಾಗಿರುವಂತದ್ದಾಗಿದೆಯಾ? ಆ ನಂಬಿಕೆ ಆಳವಾಗಿದೆಯಾ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬನು ಏನಂತೆ ಮತ್ತೆ ಹುಟ್ಟದಿದ್ದರೆ. ಮತ್ತೆ ಹುಟ್ಟುವಂಥದ್ದಂದ್ರೆ ಮೇಲಿನಿಂದ ಹುಟ್ಟುವಂಥದ್ದಂದ್ರೆ ಸಂಪೂರ್ಣವಾಗಿ ನಾವು ಬದಲಾವಣೆ ಹೊಂದುವಂಥದ್ದು, ಸಂಪೂರ್ಣವಾಗಿ ನಮ್ಮನ್ನು ದೇವರ ಕೈಗಳಿಗೆ ವಹಿಸುವಂಥದ್ದು, ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರು ನಮಗೆ ನಾಯಕನಾಗಿ ಕರ್ತನಾಗಿ ನಡೆಸುವಂತೆ ನಾವು ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಇದನ್ನು ದೇವರು ಅಪೇಕ್ಷಿಸುವಂತವನಾಗಿದ್ದಾನೆ. ಬೀಯಿಂಗ್ ಬಾರ್ನ್ ಅಗೇನ್ ಅಂತಂದ್ರೆ ಮತ್ತೆ ಹುಟ್ಟುವಂಥದ್ದಂದ್ರೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ವಶಪಡಿಸುವಂಥದ್ದು. ಇವರು ನಂಬಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, ಇವ್ರ ಬಗ್ಗೆ ಗೊತ್ತಿದೆ ಯೇಸು ಸ್ವಾಮಿಗೆ. ಯಾಕಂದ್ರೆ ಆಂತರ್ಯವನ್ನು ನೋಡುವಂತ ನಮ್ಮ ದೇವರು. ಆ ಲಾರ್ಡ್ ಇಸ್ ದ ಒನ್ ಹೂ ಸೀಸ್ ಅವರ್ ಇನ್ಸೈಡ್.
ಅದಕ್ಕೆ ಅವನು ಹೇಳ್ತಾ ಇದ್ವಿ ಬೀಯಿಂಗ್ ಬಾರ್ನ್ ಅಗೇನ್, ನೀನು ಮತ್ತೆ ಹುಟ್ಟಬೇಕು. ಮತ್ತೆ ಹುಟ್ಟೋದಂದ್ರೆ ಇವತ್ತು ಹಲವಾರು ಪ್ರಶ್ನೆಗಳು, ನೀವು ಮತ್ತೆ ಹುಟ್ಟಿದ್ದೀರಾ, ನೀವು ಹೇಗಿದ್ದೀರಾ ಅಂತ. ಮತ್ತೆ ಹುಟ್ಟೋದು ಅಂತ ಹೇಳಿದ್ರೆ ಬರೀ ನೀರಿನಲ್ಲಿ ತಿರುಗಿ ಮುಳುಗಿದ್ರೆ ಮತ್ತೆ ಹುಟ್ಟೋದು ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಮತ್ತೆ ಹುಟ್ಟೋದು ಅಂತ ಹೇಳಿದ್ರೆ ನೀರಲ್ಲಾದ್ರೂ ಹುಟ್ಟ್ರಿ, ಹೇಗಾದ್ರೂ ಹುಟ್ಟ್ರಿ, ನಿಮ್ಮಲ್ಲಿ ಸಂಪೂರ್ಣವಾದಂಥ ಪರಿವರ್ತನೆ ಇರಬೇಕು, ಸಂಪೂರ್ಣವಾದ ಸಮರ್ಪಣೆ ಇರಬೇಕು. ದಾಟ್ ಇಸ್ ವಾಟ್ ಇಸ್ ಮೀನಿಂಗ್ ಆಫ್ ಬೀಯಿಂಗ್ ಬಾರ್ನ್ ಅಗೇನ್. ಅಂದ್ರೆ ಕಂಪ್ಲೀಟ್ಲಿ ಸರೆಂಡರಿಂಗ್ ಯುವರ್ ಲೈಫ್ ಟು ಗಾಡ್ and allowing God to lead your life. That is being born again. ನನ್ನ ಜೀವನವನ್ನು ಸಂಪೂರ್ಣವಾಗಿ ದೇವರ ವಶಕ್ಕೆ ವಹಿಸಿಕೊಟ್ಟಿದ್ದೇನಾ? ನನ್ನ ಜೀವನದಲ್ಲಿ ನನ್ನ ನಾಯಕನು ಕರ್ತನು ನಡೆಸುವಂತವನಾಗಿದ್ದಾನ? ಅದಕ್ಕೆ ಸುಂದರವಾಗಿ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ಯೆಹೋವನು ಅಂದ್ರೆ ಐ ಹ್ಯಾವ್ ದ ಲಾರ್ಡ್ as my Lord over everything in my life. ನನ್ನ ಜೀವನದ ಎಲ್ಲ ಅಂಶಗಳಲ್ಲಿಯೂ ದೇವರೇ ನನ್ನ ನಾಯಕನೆಂಬುದಾಗಿ ಯಾವಾಗ ನಾನು ನನ್ನ ವಹಿಸಿಕೊಡ್ತೇನೋ, ಸಂಪೂರ್ಣ ಒಪ್ಪಿಸಿಕೊಡ್ತೇನೋ, ಸಮರ್ಪಿಸ್ತೇನೋ, ಆಗಲೇ ನಾನು ಮತ್ತೆ ಹುಟ್ಟಿದ ಹಾಗೆ. ಇವನು ಪ್ರಶ್ನೆ ಕೇಳ್ತಾನೆ, ಹೌದಾ, ಹೇಗೆ ಸ್ವಾಮಿ? ಸ್ವಾಮಿ ಹೇಳುವುದು ಅದಕ್ಕೆ ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೊಸದಾಗಿ ಹುಟ್ಟುವಂಥದ್ದು ಅಂದರೆ ಸಂಪೂರ್ಣವಾದಂಥ ಸಮರ್ಪಣೆ. ದೇವರು ನನ್ನ ಅರಸನಾಗಿ, ನಾಯಕನಾಗಿ, ರಾಜನಾಗಿ ಆಳುವಂಥದ್ದಾಗಿದ್ದರೆ ದೇವರ ರಾಜ್ಯ ಕಾಣಕ್ಕೆ ಸಾಧ್ಯ. ದೇವರು ನನ್ನನ್ನು ಅರಸನೆಂಬುದಾಗಿ ಸ್ವೀಕರಿಸದೆ ಹೋದಾಗ ಅದು ಹೇಗೆ ಸಾಧ್ಯ? ಇವನು ಅದಕ್ಕೆ ಪ್ರಶ್ನೆ ಮಾಡ್ತಾನೆ. ಅಂದರೆ ಇಷ್ಟೆಲ್ಲ ಕಲಿತಿರುವಂಥವನು, ಇಷ್ಟೆಲ್ಲ ತಿಳುವಳಿಕೆ ಇರುವಂಥವನು, ಇಷ್ಟೆಲ್ಲ ಮೇಲ್ಸಭೆಯಲ್ಲಿ ಅವನು ಆ ಹಿರಿಸಭೆಯಲ್ಲಿ ಇರ್ತಕ್ಕಂಥವನು, ಇಷ್ಟು ಜ್ಞಾನಿ ಆದಂಥವನು ಕೇಳ್ತಾನೆ, ಹೇಗೆ ನಾನು ಹುಟ್ಟೋಕ್ಕೆ ಸಾಧ್ಯ? ಅವನು ಹೇಳ್ತಾನೆ, ತಿರುಗಿ ನಾನು ಹೇಗೆ ಹುಟ್ಟು? ಯೇಸುಸ್ವಾಮಿ ಹೇಳ್ತಾ ಇದ್ರು ತಿರುಗಿ ತಾಯಿಯಿಂದ ಹುಟ್ಟುವಂಥದ್ದಲ್ಲ, ತಿರುಗಿ ಹುಟ್ಟುವಂಥದ್ದಂದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ ಇಲ್ಲಿ ಮತ್ತೆ 5ನೇ ವಚನ ನೋಡ್ರಿ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಇವತ್ತೆಲ್ಲ ದೊಡ್ಡ ಪ್ರಶ್ನೆ, ನಾವು ಹೇಗೆ ಹುಟ್ಟುತ್ತಾ ಇದ್ದೇವೆ? ತಿರುಗಿ ನಾವು ಸ್ನಾನ ದೀಕ್ಷೆ ಮಾಡಿಸ್ಕೋಬೇಕು, ಸಂಪೂರ್ಣವಾಗಿ ನೀರಲ್ಲಿ ಮುಳುಗಬೇಕು. ಅಷ್ಟು ಮಾತ್ರ ಇಲ್ಲಿ ಹೇಳಿಲ್ಲ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಆತ್ಮನಿಂದಲೂ ಹುಟ್ಟುವಂಥದ್ದಂದರೆ ಆತ್ಮ ನಮ್ಮ ಪರಿಸ್ಥಿತಿಯನ್ನು ತೋರಿಸುವಂಥದ್ದಾಗ್ತದೆ. ಅಂದರೆ ನಾನು ಪಾಪಿಯಾಗಿದ್ದೇನೆ ಅಂತ ಅರಿವಿಕೆ ಆತ್ಮ ಉಂಟು ಮಾಡ್ತದೆ. ಆ ಆತ್ಮನು ಮತ್ತು ನೀರಿನಿಂದ ಹುಟ್ಟಿದಾಗ ನಾವು ನಿಜವಾಗಿಯೂ ದೇವರಲ್ಲಿ ಸಮರ್ಪಿಸಿಕೊಳ್ಳುವಂಥವರಾಗಿದೆ. ಆತ್ಮ ನಮ್ಮನ್ನು ಎಚ್ಚರಿಸ್ತದೆ, ನಮ್ಮ ಬಾಳನ್ನು ತೋರಿಸ್ತದೆ, ನಾವು ಆಗ ಸಮರ್ಪಿಸಿಕೊಳ್ಳಬೇಕು. ತಪ್ಪಿ ಹೋದ ಮಗನ ಸಾಮ್ಯ ಯೇಸುಸ್ವಾಮಿ ಹೇಳುವಾಗ ಆ ವ್ಯಕ್ತಿ ನೋಡಿ, ಇದೊಂದು ತಪ್ಪಾದಂಥ ಒಂದು ಭಾವನೆ ನಮ್ಮಲ್ಲಿದೆ. ವಾಟರ್ ಬ್ಯಾಪ್ಟಿಸಮ್ ಹೇಗೆ? ಚುಮುಕ್ಸೋವಂಥದ್ದು ವಾಟರ್ ಬ್ಯಾಪ್ಟಿಸಮ್, ಪೂರ್ತಿ ಮುಳುಗುವಂಥದ್ದು ವಾಟರ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ದೇ ಹ್ಯಾವ್. ನೀರಿನಿಂದ ಅಂತ ಇಲ್ಲಿರೋದು, ನೀರು ಹೇಗೆ ಅಂತ ಇಲ್ಲ. ಕ್ರಮಗಳು ಆ ಸಭೆಗಳು ಮಾಡ್ಕೊಂಡು ಬಂದಿವೆ. ಮಕ್ಕಳಿಗೆ ಮಾಡ್ಬೋದಾ ಪ್ರಶ್ನೆ. ಇದಾಗಲೇ ಮುಂಚೆ ಒಂದ್ಸತಿ ನಾನು ಅದನ್ನು ಹೇಳಿದೆ. ಬ್ಯಾಪ್ಟಿಸಮ್ ಈಸ್ ಇನ್ವೈಟಿಂಗ್ ಗಾಡ್, ಇನ್ವೈಟಿಂಗ್ ಅಸ್ ಇನ್ ಟು ಹಿಸ್ ಫೆಲೋಶಿಪ್. ಕ್ರಿಸ್ತನ ಮಂದೆಗೆ ಸೇರಿಸಿಕೊಳ್ಳುವಂಥ ಒಂದು ಆಹ್ವಾನ ಸ್ನಾನ ದೀಕ್ಷೆ. ಸ್ನಾನ ದೀಕ್ಷೆಗೆ ಪ್ರತಿಯಾಗಿ ಅಂದರೆ ಯು ಹ್ಯಾವ್ ಟು ರೆಸ್ಪಾಂಡ್ ಟು ಯುವರ್ ಇನ್ವಿಟೇಷನ್ ಅಲ್ವಾ? ಹೇಗೆ ಇನ್ವಿಟೇಷನ್? ನನ್ನ ಸ್ವಾಮಿ ಕರೀತಾನೆ, ನಿನ್ನನ್ನು ಸ್ನಾನ ದೀಕ್ಷೆ ಮಾಡಿ ನಿನ್ನನ್ನು ನನ್ನ ಮಂದೆಗೆ ಸೇರಿಸಿಕೊಳ್ತೇನೆ. ನನ್ನ ರೆಸ್ಪಾನ್ಸ್ ಏನಾಗಿರಬೇಕು? ಹೌದು ಸ್ವಾಮಿ, ನೀನೇ ನನ್ನ ಕುರುಬನೆಂಬುದಾಗಿ ನಾನು ಸ್ವೀಕರಿಸ್ತೇನೆ. ದ ರೆಸ್ಪಾನ್ಸ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ವೆನ್ ದಿ ಸ್ಪಿರಿಟ್ ಕನ್ವಿಕ್ಟ್ಸ್ ಯು. ಆ ಆತ್ಮನು ನಿಮಗೆ ತಿಳುವಳಿಕೆ ಕೊಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನಿಮ್ಮನ್ನು ಶೋಧಿಸಿ ಪರಿಶೋಧಿಸಿ ನಡೆಸಿದಾಗ ನೀವು ನಿಮ್ಮನ್ನು ಸಮರ್ಪಿಸಿಕೊಳ್ತೀರಲ್ಲ, ಅದೇ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವಂಥದ್ದು. ಹೌ ಕ್ಯಾನ್ ಚೈಲ್ಡ್, ವಾಟ್ ಡಿಡ್ ಜೀಸಸ್ ಸೇ ಅಬೌಟ್ ಅ ಚೈಲ್ಡ್? ಏನ್ ಹೇಳ್ತಾನೆ? ಈ ರೀತಿಯಾಗಿ ಈ ಮಗುವಿನ ಆಗದೆ ಆದ್ರೆ ನೀನು, when the child can be in the kingdom of God, who are we to decide?
ಮಗುವಿಗೆ ನಾವು ಹೇಳೋದು ಪಾಪದ ಅರಿವಿಕೆ ಇಲ್ಲ ಅಂತ. ಅರಿವಿಕೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಕ್ರಿಸ್ತನು ಮಂದೆಗೆ ಸೇರಿಸಿಕೊಳ್ಳುವಂತ ಆಹ್ವಾನ ಅದು. ಅದೇ ಮಗು ತನ್ನ ಸ್ಥಿತಿಗೆ ಬಂದಾಗ, ಪ್ರಜ್ಞೆ ಬಂದಾಗ, ಆತ್ಮನು ಸ್ಪಿರಿಟ್ ಕನ್ವಿಕ್ಟ್ಸ್ ಯು ಅಬೌಟ್ ಯುವರ್ ಸೆಲ್ಫ್, ಯು ರಿಯಲೈಸ್ ಅಂಡ್ ಕಮ್ ಟು ದ ಲಾರ್ಡ್ ಅಂಡ್ ಸೇ, ಲಾರ್ಡ್ ಐ ಕಮ್ ಟು ಯು, ಫರ್ಗಿವ್ ಮೀ. ಯಾವುದೇ ಒಂದು ಅದಕ್ಕೆ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವಂಥದ್ದು ಅಗತ್ಯ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಒಬ್ಬ ಮಗುವಿಗಾಗ್ಲಿ ದೊಡ್ಡವರಿಗಾಗ್ಲಿ ಏನೇ ಆದರೂ ಕೂಡ ನಮ್ಮಲ್ಲಿ ನಿಜವಾಗ್ಲೂ ಅರಿವಿಕೆ ಆಗಬೇಕು. ಏನು? ಪಾಪದ ಅರಿವಿಕೆ. ಅದು ಮಗುವಿಗೆ ಆಗೋದಿಲ್ಲ ಅಂತ ಎಲ್ಲ ದೊಡ್ಡ ರೀತಿಯಲ್ಲಿ ನಾವು ಹೇಳ್ತೀವಿ. ಮಗುವಿಗೆ ಪಾಪದ ಅರಿವಿಕೆ ಬೇಕಾಗಿಲ್ಲ. ನಾವು ತಂದೆ ತಾಯಿಗಳು ಎಲ್ಲ ರೀತಿಯಲ್ಲೂ ಮಗುವಿಗೆ ಎಲ್ಲ ಸ್ಥಿತಿಯಲ್ಲೂ ನಾವುಗಳು ಮಗುವಿಗೋಸ್ಕರವಾಗಿ ನಾವು ಮುಂದೆ ನಿಂತಿದ್ದೇವೆ. ಎಲ್ಲದರೂ ಎವ್ರಿಥಿಂಗ್ ಲೀಗಲಿ as for the child, decisions are taken by the elders until the child attains its own ಅಂಡರ್ಸ್ಟ್ಯಾಂಡಿಂಗ್. ಅಲ್ಲ, 18ವರೆಗೂ ಮೈನರ್ ಅಂತ ಹೇಳ್ತೀವಿ. ಮೈನರ್ ತಗೊಳ್ಳೋದ ಡಿಸಿಷನ್ಸ್ ಯಾರು? ಸ್ಕೂಲ್ಗೆ ಹಾಕುವ ಮಕ್ಕಳನ್ನ ಕೇಳ್ತೀರಾ ಅದಕ್ಕೆ ಅರಿವಿಕೆ ಇಲ್ಲ ಅಂತ? ಇಲ್ಲಲ್ಲ, ಎಲ್ಲದಕ್ಕೂ ನಮ್ಮ ಮಕ್ಕಳಿಗೆ ನಿಂತಿದ್ದೇವೆ. ನಮಗೆ ದೇವರು ಕೊಟ್ಟಿರುವ ಜವಾಬ್ದಾರಿ ನಮ್ಮ ಮಕ್ಕಳ ಬಗ್ಗೆ. ಮಕ್ಕಳನ್ನು ದೇವರಿಗೆ ಸಮರ್ಪಿಸಿ ಆ ಸ್ನಾನ ದೀಕ್ಷೆ ನಾವು ಕೊಡಿಸ್ತೇವೆ. ಏನಂದ್ರೆ, ಇನ್ ಬಿಲೀಫ್ ಇನ್ ಟ್ರೂತ್ that God will take care of this child and we will take care of this child's spiritual nurture. ಹಾಗಾದ ಮಾತ್ರ ಇನ್ನೊಂದು ಪ್ರಶ್ನೆ ಕೂಡ ಬರ್ತದೆ. ಹಾಗಾದ ಮಾತ್ರ ಬ್ಯಾಪ್ಟಿಸಮ್ ಆಗ್ಬಿಟ್ರೆ ಎಲ್ಲರನ್ನೂ ಪರಲೋಕಕ್ಕೆ ಸೇರಿಸ್ಬಿಡ್ತಾರ? ಬ್ಯಾಪ್ಟಿಸಮ್ ಆದಂಥವ್ರು ಎಲ್ಲರೂ ಪರಲೋಕಕ್ಕೆ ಸೇರ್ಬಿಡ್ತೀವ ನಾವು? ಇಲ್ಲ. ಯಾಕೆ ಸೇರೋದಿಲ್ಲ? ಯಾಕೆ ಅಂತ ಹೇಳಿದ್ರೆ, ನಾವುಗಳು ಬರೀ ಬ್ಯಾಪ್ಟಿಸಮ್ ಆಗಲಿ, ಆತ್ಮದಿಂದ ಆಗಲಿ, ನೀರಿನಿಂದ ಆಗಲಿ ಬರೀ ನಾವು ಸೇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ನಂಬಿಕೆ ಬೇಕು ಮತ್ತು ಹಲವಾರು ರೀತಿಯಲ್ಲಿ ದೇವರು ನಮಗೆ ನ್ಯಾಯ ತೀರಿಸಲಿಕ್ಕೆ ನಿಂತ್ಕೊಳ್ತಾನೆ. ನಾನು ಸ್ವಾಮಿ ಸ್ನಾನ ದೀಕ್ಷೆ ಆಗಿದ್ದೆ, ನಾನು 3 ಹೊತ್ತು ಉಪವಾಸ ಮಾಡಿದೆ, ನಾನು ಪ್ರಾರ್ಥನೆ ಮಾಡಿದೆ, ನಾನು ಕಾಣಿಕೆ ಕೊಟ್ಟೆ, ನನ್ನಲ್ಲಿ ಒಳಗಡೆ ಸೇರ್ಕೋತಾರ? ಆ ಕಳ್ಳನ ಪರಿಸ್ಥಿತಿ ಯಾರಿಗಾರ ಗೊತ್ತಿತ್ತ? ಯು ಡೋಂಟ್ ನೋ. ಸ್ವಾಮಿ ಹೇಳುವಂಥದ್ದು ನಮಗೆ ಬೇಕಾಗಿರತಕ್ಕಂಥದ್ದು ಹೌದು. ಆದ್ರೆ ನ್ಯಾಯ ತೀರಿಸುವಾಗ ಸ್ವಾಮಿನೇ ಅದಕ್ಕೆ ನಿರ್ಧಾರ ಮಾಡೋದು. ನಾವು ಮಾಡಬೇಕಾದಂಥದ್ದು ಹೌದು ಮಾಡಬೇಕು. ನನಗೆ ಸ್ನಾನ ದೀಕ್ಷೆ ಆಗಬೇಕು, ನನಗೆ ನನ್ನ ಪಾಪದ ಅರಿವಿಕೆ ಉಂಟಾಗಬೇಕು. ನನ್ನಲ್ಲಿ ಪರಿವಿಕೆ ಮಾತ್ರ ಉಂಟಾದ್ರೆ ಸಾಲದು. ದಿ ಸ್ಪಿರಿಟ್ ಕನ್ವಿಕ್ಟ್ಸ್ ಅಸ್, ನಮಗೆ ಗೊತ್ತಾಗ್ತದೆ. ದ ಲಾರ್ಡ್ ಟೆಲ್ಸ್ ಅಸ್ ದಟ್ ವಿ ಆರ್ ಸಿನ್ನರ್ಸ್. ಆದ್ರೆ ಅದು ನಮ್ಮನ್ನು ಉಳಿಸ್ತದ? ರಕ್ಷಣೆ ಯಾವಾಗ? ನಾನು ನನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗ, ನೀನು ನನ್ನನ್ನು ಉಳಿಸಬೇಕೆಂಬುದಾಗಿ ಸಮರ್ಪಿಸಿಕೊಂಡಾಗ ಅದನ್ನು ನಾವು ಮಾಡಬೇಕು. ಇದನ್ನು ಸ್ವಾಮಿ ಅದನ್ನೇ ಇವನು ಹೇಳ್ತಾ ಇರೋಂಥದ್ದು. ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವಂತವನಾಗಬೇಕಂದ್ರೆ ನನ್ನನ್ನು ನಾನು ನಿರಾಕರಿಸಿಕೊಂಡು ನಿನ್ನ ಬಳಿಗೆ ಬಂದು ನೀನೇ ನನಗೆ ರಕ್ಷಣೆ ಎಂಬುದಾಗಿ ಯಾವಾಗ ದೇವರಲ್ಲಿ ಒಪ್ಪಿಸಿಕೊಡ್ತೇನೋ ಆಗ ನನ್ನಲ್ಲಿ ಪರಿವರ್ತನೆ ಆಗ್ತದೆ. ನನ್ನಲ್ಲಿ ಪರಿವರ್ತನೆಯ ಜೀವನವೇ ದೇವರು ಹೊಸದಾಗಿ ಕೊಡುವಂತ ಜೀವನ. ಇವತ್ತು ಯೇಸು ಸ್ವಾಮಿ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕಾದ್ರೆ ನಾನು ಧರ್ಮವನ್ನ ನೆರವೇರಿಸೋದಕ್ಕೋಸ್ಕರ ಯೇಸು ಸ್ವಾಮಿ ದೀಕ್ಷಾ ಅಗತ್ಯ ಇರಲಿಲ್ಲ. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಅಗತ್ಯ ಇರಲಿಲ್ಲ. ಯಾದ್ರೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಯಹೂದ್ಯನಾಗಿ ಮಾಡಬೇಕಾದಂತ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಸುನ್ನತಿ ಮಾಡಿಸ್ಕೊಂಡಿದ್ದಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಸ್ನಾನ ದೀಕ್ಷೆ ತೆಗೆದುಕೊಂಡಿದ್ದಾನೆ. ಯಾಕಂದ್ರೆ ಕ್ರಮವಾಗಿ ಅವರಲ್ಲಿ ಬರಬೇಕಾದದ್ದನ್ನು ಕ್ರಮ ಧರ್ಮವನ್ನು ಮಾಡ್ಬೇಕಂತ ಮಾಡ್ತಾನೆ ಅಷ್ಟೇ. ಯಾಕಂದ್ರೆ ಯೇಸು ಸ್ವಾಮಿಗೆ ಯಾಕೆ ದೀಕ್ಷಾ ಸ್ನಾನ? ಪಾಪಮೇ ಮಾಡದೇ ಇರೋಂಥವ್ರಿಗೆ ದೀಕ್ಷಾ ಸ್ನಾನ ಯಾಕೆ? ದೀಕ್ಷಾ ಸ್ನಾನದ ಅರ್ಥ ಪಾಪದಿಂದ ಬಿಡುಗಡೆಗೋಸ್ಕರವಾಗಿ. ಆದ್ರೆ ಯೇಸು ಸ್ವಾಮಿ ಮಾಡ್ತಾ ಇರೋಂಥದ್ದು ಏನಂದ್ರೆ, ಆ ಕ್ರಮದಲ್ಲಿ ಬೇಕಾದಂಥದ್ದನ್ನು ಮಾಡುವಂಥದ್ದು ಯೇಸು ಸ್ವಾಮಿ ಮಾಡುವಂಥವನಾಗಿದ್ದಾನೆ. ಇವತ್ತು ಕೂಡ ನಮಗೆ ದೀಕ್ಷಾ ಸ್ನಾನ ಅಗತ್ಯ. ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಅದು ಆದರೂ ಕೂಡ ಅದು ಒಂದೇ ಸಾರಿ. ಮಗುವಾಗಿರ್ಬೋದು, ಹಿರಿಯರಾಗಿರ್ಬೋದು, ಅದೇನಂದ್ರೆ ಒಂದು ಸಾರಿ. ಯಾಕೆ ಒಂದು ಸಾರಿ? ದೀಕ್ಷಾ ಸ್ನಾನ ಕೊಡುವಂಥದ್ದು ಮನುಷ್ಯರಲ್ಲ, ಮನುಷ್ಯರು ದೇವರ ಪರವಾಗಿ ದೀಕ್ಷಾ ಸ್ನಾನ ಕೊಡೋದು. ಯಾವ್ದಾದ್ರು ಪಾಸ್ಟರ್ ಆಗಿರ್ಬೋದು, ಎಲ್ಲಾದ್ರೂ ನೀವು ನೀರು ನಿಮ್ಮ ತಲೆ ಮೇಲೆ ಚಿಮುಕ್ಸ್ಬಹುದು, ಮುಳುಗಿಸ್ಬೋದು, ಏನಾದ್ರೂ ಆದ್ರೆ ಆ ವ್ಯಕ್ತಿ ಸ್ನಾನ ದೀಕ್ಷೆ ಕೊಡುವಂಥದ್ದಲ್ಲ. ದೇವರು ತಾನೇ ಆ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕೆ ಅದು ಒಂದೇ ಸಾರಿ ನಾವು ತಗೊಳ್ತೇವೆ. ಆದ್ರೆ ಬದಲಾವಣೆ ಯಾವಾಗ ಆಗ್ತದೆ? ಅವನವನ ಅರಿವಿಕೆಗೆ ತಕ್ಕ ಹಾಗೆ ದೇವರು ಕರೆಯುವ ಸಮಯದಲ್ಲಿ ಅದಾಗ್ತದೆ. ಪೌಲನು ಹುಟ್ಟಿದ್ದು ಯಾವಾಗ? ಯೇಸು ಸ್ವಾಮಿಯಲ್ಲಿ ಕರೀತಾನಲ್ಲ. ಯಾವಾಗ ಕರೀತಾನೆ ಯೇಸು ಸ್ವಾಮಿ? ದಮಸ್ಕದ ದಾರಿಯಲ್ಲಿ ಹೋಗುವಾಗ ಅವನ್ನ ಕರೀತಾನೆ. ಪ್ರತಿಯೊಬ್ಬರಿಗೂ ದೇವರು ನಮಗೆ ಎನ್ಕೌಂಟರ್ ಹ್ಯಾಪನ್ಸ್. ಅದಕ್ಕೆ ನಾವು ಮಾಡ್ತಾ ಇರೋದು ಎನ್ಕೌಂಟರ್. ಎನಿ ಪಾಯಿಂಟ್ ಆಫ್ ಟೈಮ್ ಇನ್ ಅವರ್ ಲೈಫ್ ನಾವು ಒಳ್ಳೆಯವರೇ ಆಗಿರ್ಬೋದು, ಆದ್ರೆ ವಿ ಮೇ ನಾಟ್ ಕಂಪ್ಲೀಟ್ಲಿ ಸರೆಂಡರ್ ಅವರ್ ಸೆಲ್ಫ್ಸ್ ಟು ಗಾಡ್. ಸಂಪೂರ್ಣವಾಗಿ ನಾವು ದೇವರಿಗೆ ಸಮರ್ಪಿಸ್ತೇವೆ. ಹೊಸದಾಗಿ ಹುಟ್ಟಲಿಲ್ಲ ನಾವು.
ಯಾವಾಗ ಸಂಪೂರ್ಣವಾಗಿ ನಾವು ಒಪ್ಪಿಸ್ತೇವೋ ಆಗ ಯಾರು ನಮ್ಮನ್ನು ಆಳುವಂತವನು? ದೇವರು ನಮ್ಮನ್ನು ಆಳುವಂತ. ದಾಟ್ಸ್ ದ ನ್ಯೂ ಲೈಫ್ ದಟ್ ಗಾಡ್ ಇಸ್ ಟಾಕಿಂಗ್ ಅಬೌಟ್. ಆ ಜೀವನ ಕುರಿತು ಇಲ್ಲಿ ನಿಕೋದೇಮನಿಗೆ ಹೇಳ್ತಾನೆ. ದೇವರ ಇಲ್ಲಿ ನಾನು ನೋಡಿಸ್ತೇನೆ ನಿಮಗೆ, ನಂಬಿರುವಂತವ್ರು ಎಷ್ಟೋ ಜನ ಇದ್ದಾರೆ, ಆದ್ರೆ ಸ್ವಾಮಿ ಅವರ ವಶಕ್ಕೆ ತಾನು ಒಪ್ಪಿಸಿಕೊಡ್ಲಿ. he did not interest, he did not believe in them because he knows their heart. What is important for us is completely turning of our hearts. ಇಲ್ಲಿ ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ನಾವು ನೋಡುವಾಗ ಅವನು ತನಗೆ ಅರಿವಿಕೆ ಆಯ್ತು, ಏನು, ನನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡುವಂತವ್ರಿಗೂ ಒಳ್ಳೆ ಸ್ಥಾನ ಇದೆ. ನಾನು ಹೋಗಿ ನನ್ನ ತಂದೆಗೆ ಹೇಳ್ತೇನೆ, ನನ್ನನ್ನು ಮಗ ಎಣಿಸ್ಕೊಳ್ಬೇಡ, ನಾನು ಕೆಲಸದವನಾಗಿ. ಅಂದ್ರೆ ಐ ವಾಂಟೆಡ್ ದಟ್ ಹಿ ರಿಯಲೈಸ್ಡ್ ವಾಟ್ ಹಿಸ್ ಫಾದರ್ಸ್ ಲವ್ ವಾಸ್, ಹಿ ರಿಯಲೈಸ್ಡ್ ವಾಟ್ ಹಿಸ್ ಫಾದರ್ಸ್ ಹೌಸ್ ವಾಸ್, ಅಂಡ್ ದೆನ್ ಹಿ ಟರ್ನ್ಡ್ ಬ್ಯಾಕ್. ಅವನು ಹಿಂತಿರುಗಿ ಬಂದನೆಂಬುದಾಗಿ ನೋಡ್ತೇವೆ. ನಮ್ಮಲ್ಲಿ ದೇವರ ಅಪೇಕ್ಷಿಸುವಂಥದ್ದಿಷ್ಟೇ, ತಿಳಿದುಕೊಳ್ಳಬೇಕು, ನಮ್ಮ ಪಾಪದ ಅರಿವಿಕೆ ಆಗಬೇಕು, ನನ್ನ ತಪ್ಪು ನಾನು ತಿಳ್ಕೊಳ್ಬೇಕು, ತಿರುಗಿ ಬರುವಾಗ ಏನಂತ ಸ್ವಾಮಿ ಸ್ವೀಕರಿಸ್ತಾನೆ. ತೆರೆದ ಹಸ್ತಗಳಿಂದ, ತೆರೆದ ಹೃದಯದಿಂದ ದೇವರು ನಮ್ಮನ್ನು ಅಂಗೀಕರಿಸಿ. ಇದನ್ನೇ ನಿಕೋದೇಮನಿಗೆ ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಯು ಶುಡ್ ಬಿ ಬಾರ್ನ್ ಅಗೇನ್. ಇಟ್ಸ್ ನಾಟ್ ಅಬೌಟ್ ಯುವರ್ ಓನ್ ಬ್ಯಾಪ್ಟಿಸಮ್, ಇಟ್ ಇಸ್ ಅಬೌಟ್ ಯುವರ್ ಇನ್ನರ್ ಬೀಯಿಂಗ್. ನಿನ್ನಲ್ಲಿ ನಂಬಿಕೆ ಮಾತ್ರ ಅಲ್ಲ, ನಿನ್ನಲ್ಲಿ ಬದಲಾವಣೆ ಆಗಬೇಕು. ಎಲ್ಲಿ? ಅಂತರಾಳದ. ಯಾಕೆ ನಮ್ಮ ದೇವರು ಏನು ನೋಡ್ತಾ ಇದ್ದಾನೆ? ಅಂತರಾಳ. ಅವತ್ತು ಆ ಕಳ್ಳನ ನೋಡ್ಬೇಕಾದ್ರೆ ಅವನು ಒಂದೇ ಮಾತು, ಅವನು ಕಳ್ಳ ಏನು ಹೇಳ್ದ? ಎಲ್ಲಿ ಹೇಳ್ತಾ ಇದ್ದಾನೆ? ಕ್ರೂಜಲ್ಲಿ ಏನು ಮಾತಾಡ್ತಾನೆ? ಇವನಾದರೂ ನ್ಯಾಯವಾದಂಥವನು, ಈತನಾದರೂ ಯಾವ ಪಾಪವನ್ನು ಮಾಡಲಿಲ್ಲ. ದಟ್ಸ್ ದ ಫಸ್ಟ್ ಥಿಂಗ್ ದಟ್ ಹಿ ರಿಯಲೈಸ್ಡ್ ದ ಪವರ್ ಆಫ್ ಜೀಸಸ್. ಐ ವಾಸ್ ಅ ಗುಡ್ ಮ್ಯಾನ್. ನಾಟ್ ಓನ್ಲಿ ಎ ಗುಡ್ ಮ್ಯಾನ್, ಹಿ ವಾಸ್ ನಾಟ್ ಅ ಸಿನ್ನರ್. ಎರಡನೇದವನು ಹೇಳ್ತಾರೆ, ನೀನು ನಿನ್ನ ರಾಜ್ಯ ಬರುವಾಗ ನನ್ನ ನೆನೆಸ್ಕೊ. ಸಾಯುವಾಗ ರಾಜ್ಯ ಬರೋದು ಯಾರಿದೆ? ಹೂ ಬಿಲೀವ್ಸ್ ಇನ್ ದ ಕಿಂಗ್ಡಮ್ ವೆನ್ ಯು ಆರ್ ಆನ್ ದ ಕ್ರಾಸ್ ಯು ಆರ್ ಡೈಯಿಂಗ್. ಅಂದರೆ ಅವನಿಗೆ ಗೊತ್ತಿದೆ ಹಿ ಈಸ್ ಬಿಯಾಂಡ್ ದಿಸ್ ಲೈಫ್. ಆ ನಂಬಿಕೆಗೆ ಯೇಸು ಹೇಳ್ತಾನೆ, ಇವತ್ತೇ ನನ್ನ ಸಂಗಡ ನೀನು ಪರದೈಸಿನಲ್ಲಿರುವೆ. ಯಾಕೆ? ಇಟ್ ವಾಸ್ ಇಸ್ ಹಾರ್ಟ್ ವಿಚ್ ಮ್ಯಾಟರ್ಡ್. ಅವನ ನಂಬಿಕೆ, ಅವನಲ್ಲಿದ್ದಂಥ ಆ ಒಂದು ಅಪಾರ ನಂಬಿಕೆ. ಪೇತ್ರನೇ ನಂಬಿಲ್ಲ ಯೇಸುಸ್ವಾಮಿಗೆ ರಾಜ್ಯ ಇದೆ ಅಂತ, ಶಿಷ್ಯರೇ ನಂಬಿಲ್ಲ, ಇಷ್ಟು 3 ವರ್ಷ ಜೊತೆಯಲ್ಲಿದ್ದಂಥವ್ರು ನಂಬಿಲ್ಲ ಯೇಸು ಸ್ವಾಮಿ ಇಸ್ ಬಿಯಾಂಡ್ ದಿಸ್ ಲೈಫ್ ಅಂತ. ಆದರೆ ಆ ಕಳ್ಳನಿಗಿದ್ದಂಥ ನಂಬಿಕೆ ಇವತ್ತು ನಮ್ಗೆ ನಿಕೋದೇಮನಿಗೆ ಯೇಸು ಸ್ವಾಮಿ ಅಂತ ಹೇಳ್ತಾರೆ, ನಿನ್ನ ಅಂತರಾಳದಲ್ಲಿ ನೀನು ಬದಲಾವಣೆ, ಅಂದರೆ ಸಂಪೂರ್ಣವಾದಂಥ ನಂಬಿಕೆ. ಮುಂದೆ ಹೋಗ್ತಾ ಇನ್ನೂ ಯೇಸು ಸ್ವಾಮಿ ಅದ್ಭುತವಾದಂಥದ್ದನ್ನು ಇವನಿಗೆ ತಿಳಿಸುವಂಥವನಾಗಿದ್ದಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯೇಸು ಸ್ವಾಮಿ ಮತ್ತೊಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾನೆ. ತಾನು 13-14 ವಚನ ಓದಮ್ಮ. ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಇದು ಏನ್ ಹೇಳ್ತಾ ಇದ್ದಾನೆ? ಈ ದೇವರ ಮತ್ತು ಮನುಷ್ಯರ ಸಂಬಂಧ ಒಬ್ಬರಿಂದಲೇ ಸಾಧ್ಯ ತಿಳಿಸಲಿಕ್ಕೆ. ಯಾರಿಂದ? ಮೇಲಿಂದ ಇಳಿದು ಬಂದವನು. ಯಾರು ಇಳಿದು ಬಂದವನು? ಯೇಸು ಸ್ವಾಮಿ. ಮತ್ತೆ ಅವನ ಕಾರ್ಯ ಹೇಳ್ತಾ ಇದ್ದಾನೆ. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ನೋಡಿ, ಜೀಸಸ್ ಇಸ್ ಟೆಲ್ಲಿಂಗ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲಿ ಒಂದು ಹೇಳಿದ್ದಾನೆ, ಮೊದಲು ನೀನು ದೇವರ ಕಡೆಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟುವಂತವ. ಎರಡನೇದು, ದೇವರ ವಿಚಾರ ನಿನಗೆ ತಿಳಿಸ್ತಕ್ಕಂಥವನು ದೇವರಿಂದಲೇ ಬಂದಂಥವನು ಯೇಸು ಸ್ವಾಮಿ. ಯೇಸು ಸ್ವಾಮಿ ಏನಕ್ಕೋಸ್ಕರ ಬಂದಿದ್ದಾನೆ ಅಂತಂದ್ರೆ, ನೀವೆಲ್ಲರೂ ಅಂದ್ರೆ ಯಾರ್ಯಾರು ನಂಬಿದ್ದಾರೋ ಅವರೆಲ್ಲರಿಗೂ ನಿತ್ಯ ಜೀವ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಶ್ರಮ ಹೊಂದಬೇಕು. ಕ್ರೂಜೆಯನ್ನು ಇವರಿಗೆ ಹೇಳ್ತಾ ಇದ್ದಾನೆ, ದಿಸ್ ಇಸ್ ದ ಮಿಷನ್ ಆಫ್ ಗಾಡ್. ಇದು ದೇವರು ನೇಮಿಸಿರುವಂತ ನಿಯೋಗ. ಜನರನ್ನು ಉಳಿಸುವುದಕ್ಕೋಸ್ಕರವಾಗಿ ದೇವರು ಮಾಡುತ್ತಿರುವಂತ ಅದ್ಭುತವಾದಂತ ಕಾರ್ಯ. ಏನು ಕಾರ್ಯ? ಮನುಷ್ಯ ಕುಮಾರನು ಎತ್ತರದಲ್ಲಿಡಬೇಕು. ಆ ಹೊತ್ತು ಮೋಶೆ ಸಮಯದಲ್ಲಿ ಹೇಗೆ ಸರ್ಪ ಅದನ್ನು ಇಟ್ಟಾಗ ಎಲ್ಲರೂ ಉಳಿದರೋ, ವಿಷ ಅವರಲ್ಲಿ ಇದ್ದಂತ ವಿಷ ಎಲ್ಲ ಹೋಗುವಂತೆ ಮಾಡಿದನೋ, ಈ ಹೊತ್ತು ನಿಮ್ಮಲ್ಲಿರುವಂತಹ ಪಾಪದಿಂದ ಬಿಡುಗಡೆ ಹೊಂದುವಂಥದ್ದು ಯಾವಾಗ? ಯೇಸು ಸ್ವಾಮಿಯ ಕ್ರೂಜೆ ಮೇಲೆ ಏರಿಸಲ್ಪಟ್ಟಾಗ. ದಟ್ ವಾಸ್ ದ ಮಿಷನ್ ದಟ್ ಹಿ ವಾಸ್ ಕಾಲ್ಡ್ ಫಾರ್. ಅದನ್ನ ಮಾಡೋದಕ್ಕೆ ನಾನು ಬಂದಿದ್ದೇನೆ ಅಂತ ಇವಾಗ ಆಗಲೇ ಈಸ್ ಡಿಸ್ಕಸಿಂಗ್ ದಟ್ ಮಿಷನ್. ಇದನ್ನು ಶಿಷ್ಯರಿಗೆ ಹೇಳಿದಾಗ ಶಿಷ್ಯರು ನಂಬ್ತಾ ಇರಲಿಲ್ಲ. ಪೇತ್ರ ಏನ್ ಮಾಡ್ಬಿಟ್ಟ, ಯೇಸು ಸ್ವಾಮಿ ಇದು ಮಾತಾಡುವಾಗ ಕರ್ಕೊಂಡ್ಬಂದು ಹೇಳ್ತಾನೆ, ಹೇಗೆಲ್ಲ ಮಾತಾಡಬೇಡ, ಸಾವಿನ ಬಗ್ಗೆ ಮಾತಾಡಬೇಡ. ಆದ್ರೆ ಇಲ್ಲಿ ಕೇಳಿಸ್ಕೊಳ್ತಾ ಇದ್ದ ನಿಕೋದೇಮ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮಿಷನ್. ಅದಾದ ನಂತರ ಯೇಸು ಸ್ವಾಮಿ ಬಹಳ ದೇವರ ಒಂದು ದೊಡ್ಡ ಯೋಜನೆ, ಇಷ್ಟು ಸುಂದರವಾಗಿ ಹೇಳುವಂತ ವಚನ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬೋ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು.
ದೇವರ ಒಂದು ದೊಡ್ಡ ಯೋಜನೆ. ಒಂದು, ಯೇಸು ಸ್ವಾಮಿ ತನ್ನ ಮರಣದ ಕುರಿತಾಗಿ ಹೇಳ್ತಾ ಇದ್ದಾನೆ. ಮತ್ತೊಂದು ಹೇಳ್ತಾ ಇದ್ದಾನೆ, ಒಬ್ಬನಾದರೂ ನಾಶವಾಗಬಾರದು. ದಿಸ್ ಈಸ್ ದಿ ವಿಲ್ ಆಫ್ ಗಾಡ್, ದಿಸ್ ಇಸ್ ದ ಮಿಷನ್ ಆಫ್ ಗಾಡ್. ಒಬ್ಬನಾದರೂ. ಇದನ್ನು ನಾವು ನೋಡುವಾಗ ನಾವು ತಿಳ್ಕೊಳ್ಬೇಕೇನೆಂದರೆ, ಗಾಡ್ಸ್ ಮಿಷನ್ ಇಸ್ ಟು ಸಿ ದಟ್ ಆಲ್ ಆಫ್ ಅಸ್, ಯಾರು ನಂಬಿಕೆ ಇರ್ತಾರೋ, ಯಾವ ಥರದಲ್ಲಿ ನಂಬಿಕೆ ಇರ್ತಾರೋ ಅಂಥವ್ರು ನಮ್ಮ ಸ್ವಾಮಿ ಕರೆಯುವಂಥವನಾಗಿದ್ದಾನೆ. ಒಂದು ವೇಳೆ ಪರಲೋಕದಲ್ಲಿ ನಾವು ಯೋಚನೆ ಮಾಡಿದ್ರೆ ನಾವು ಆರಾಧನೆ ಮಾಡುವಂಥವ್ರು ಯಾರು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಯಾವ ಥರ ಆರಾಧನೆ ಮಾಡ್ತಾ ಇದ್ದೀವಿ ನಾವು? ಅಂತರಾಳದಿಂದ ಮಾಡ್ತಾ ಇದ್ದೇವ ಅಥವಾ ಹೊರತಲುವಿಕೆಯಲ್ಲಿ ಮಾಡ್ತಿದ್ದೇವೆ? ಫರಿಸಾಯನು ಸುಂಕದವನು ಹೋದಾಗ ಸುಂಕದವನು ಅವನು ಆಲಯದ ಕಡೆಗೆ ತಲೆ ಎತ್ತಲಿಕ್ಕಾಗದೆ, ನೋಡಲಿಕ್ಕೂ ಆಗದೆ ದೂರದಲ್ಲಿ ನಿಂತು ಹೇಳಿದಂಥವನು ನೀತಿವಂತನಾಗುವುದನಂತೆ. ವಿ ಡೋಂಟ್ ನೋ ವಾಟ್ ಗಾಡ್ಸ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಸ್, ಬಿಕಾಸ್ ಹಿ ಸೀಸ್ ಅವರ್ ಹಾರ್ಟ್. ಅವನ ಉದ್ದೇಶ ಏನು? ಒಬ್ಬನಾದರೂ ನಾಶವಾಗಬಾರದು. ನಾಟ್ ಒನ್ ಶುಡ್ perish. ನಿಕೋದೇಮನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ನಿಕೋದೇಮನ he was so probably blessed by this encounter. ಯೇಸು ಸ್ವಾಮಿಗೆ ಬಂದು ನೋಡಿದಾಗ ಅದ್ಭುತವಾದಂಥ ಒಂದು ಸಂದರ್ಶನ ಇದೆ. ಯಾಕಂದರೆ ಯೇಸು ಸ್ವಾಮಿ he reveals his entire mission. ದೇವರ ಚಿತ್ತ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರ ನಿಯೋಗವನ್ನು ಕೊಟ್ಟಿರುವಂಥದ್ದು ಹೇಳ್ತಾ ಇದ್ದಾನೆ, ತಾನು ಬಂದಂಥ ಉದ್ದೇಶ ಹೇಳ್ತಾ ಇದ್ದಾನೆ, ತನ್ನ ಮರಣದ ಕುರಿತಾಗಿ ಹೇಳ್ತಾ ಇದ್ದಾನೆ, ಜನರನ್ನು ಹೇಗೆ ರಕ್ಷಿಸಲಿಕ್ಕೆ ಬಂದಿದ್ದಾನೆ. ಸ್ಮಾಲೆಸ್ಟ್ ಎನ್ಕೌಂಟರ್, ಆದರೆ ಎಷ್ಟು ವಿಚಾರಗಳನ್ನು ಯೇಸು ಸ್ವಾಮಿ ಅವನಿಗೆ ತಿಳಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸ್ವಾಮಿ ನಮ್ಮಿಂದ ಅಪೇಕ್ಷಿಸುವುದೇ ಅಂದರೆ ಪರಿವರ್ತನೆ. ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಪಶ್ಚಾತ್ತಾಪ, ಪರಿವರ್ತನೆ, ಇದನ್ನು ಅಪೇಕ್ಷಿಸ್ತಾನೆ. ದೇವರ ಉದ್ದೇಶವೇ ನಮ್ಮನ್ನು ಉಳಿಸುವುದಕ್ಕೋಸ್ಕರವಾಗಿ ಎಂಬುದಾಗಿ ಹೇಳಿದ್ದಾನೆ. ಇದೇ ನಿಕೋದೇಮನನ್ನು ನೋಡ್ತೇವೆ 7ನೇ ಅಧ್ಯಾಯ 50-51ನೇ ವಚನದಲ್ಲಿ. 7ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಯಾವಾಗ ಯೇಸು ಸ್ವಾಮಿನ ಹಿಡ್ಕೊಳ್ಬೇಕು ಅನ್ನೋಂಥ ಸಮಯದಲ್ಲಿ ಅವನು ಹೇಳ್ತಾನೆ, ನೀವು ಯಾವುದೇ ವ್ಯಕ್ತಿನ ಹಿಡ್ಕೊಳ್ಬೇಕಾದ್ರೆ ವಿಚಾರ ಮಾಡಬೇಕು. ದೇರ್ ಶುಡ್ ಬಿ ಇನಫ್ ರೂಮ್ ಫಾರ್ ದಟ್ ಮ್ಯಾನ್ ಟು ರಿಪ್ರೆಸೆಂಟ್ ಇಸ್ ಕೇಸ್. ಅವನು ತನ್ನ ಬಗ್ಗೆ ಹೇಳ್ಕೊಳ್ಬೇಕು, ಸುಮ್ಮನೆ ನೀವು ಇಟ್ಕೊಳ್ಬಾರ್ದು. ಅಂದ್ರೆ ಯೇಸು ಸ್ವಾಮಿ ಬಗ್ಗೆ ತಿಳಿದಂಥವನಾಗಿ ಅಲ್ಲಿ ಕ್ರೈಸ್ಟ್ ಟು ಡಿಫೆಂಡ್ ಜೀಸಸ್ ಕ್ರೈಸ್ಟ್. ಅಲ್ಲಿ ನಿಕೋದೇಮನ್ ನೋಡ್ತೀವಿ, ಓದ್ತೀರಾ ಅದು? ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳುಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂದು ಹೇಳಿದ್ದಕ್ಕೆ ಅವರು, ನೀನು ಗಲಿಲಾಯದವನು, ಗಲಿಲಾಯದಲ್ಲಿ ಪ್ರವಾದಿ ಹುಟ್ಟುವುದೇ ಇಲ್ಲ, ವಿಚಾರಿಸಿ ನೋಡು ಅಂದರು. ಇಲ್ಲಿ 50ನೇ ವಚನ ಹೋದ್ರೆ, ಮುಂಚೆ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದನು. ಸಾಕು. ಇಲ್ಲಿ ನೋಡಿ, ಯೇಸು ಸ್ವಾಮಿ ಇಲ್ಲಿ ನಿಕೋದೇಮನ ಬಗ್ಗೆ ರೆಫರೆನ್ಸ್ ಹೆಂಗ್ ಬರೀತಾನೆ ನೋಡಿ ಯೋಹಾನ. ಮುಂಚೆ ಯೇಸು ಸ್ವಾಮಿ ನೋಡಕ್ ಹೋದವನು. ಇಲ್ಲಿ 19ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೇವೆ ನಿಕೋದೇಮ. 19ನೇ ಅಧ್ಯಾಯದಲ್ಲಿ 39ನೇ ವಚನ. 19 ಯೋಹಾನ 19:39ನೇ ವಚನ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಇದು ನೋಡಿ, ನಿಕೋದೇಮ 3 ರೆಫರೆನ್ಸ್ ನಾವು ನೋಡ್ತೀವಿ. ನಿಕೋದೇಮ ಒಂದು, ಎಲ್ಲಿ ಮೊದಲು ಯೇಸು ಸ್ವಾಮಿಯ ಸಂದರ್ಶನ. ಎರಡನೇದು ಡಿಫೆಂಡಿಂಗ್ ಜೀಸಸ್ ಕ್ರೈಸ್ಟ್. ಯಾವಾಗ ಅವ್ರು ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೋ ಅವಾಗ ಹೇಳ್ತಾ ಇದ್ದಾರೆ, ನ್ಯಾಯ ವಿಚಾರಣೆಗೆ ಒಬ್ಬನಿಗೆ ಅವಕಾಶ ಕೊಡಬೇಕು. ನೀವು ಕೆನಾಟ್ ಡೂ ಎನಿಥಿಂಗ್ ಲೈಕ್ ದಟ್. ದಟ್ಸ್ ಇಂಜಸ್ಟಿಸ್ ಒಬ್ಬ ವ್ಯಕ್ತಿಗೆ. ಸೊ ಅವ್ನಿಗೆ ಏನಂತಂದ್ರೆ, ಈ ನೋಸ್ ದಟ್ ಜೀಸಸ್ ಕ್ಯಾನ್ ಡಿಫೆಂಡ್. ಯೇಸು ಸ್ವಾಮಿ ಹೇಳೋದು ಸತ್ಯ ಅನ್ನುವಂಥದ್ದು ಗೊತ್ತಿದೆ, ಆದ್ರೆ ಅವ್ರು ಮಾಡಲಿಲ್ಲ ನೀವೇ. ಆದ್ರೆ ಇಲ್ಲಿ ಬಂದಾಗ ಯೇಸು ಸ್ವಾಮಿನ ಯಾರೂ ಸಹ ಅಲ್ಲಿ ಬಂದಿಲ್ಲ. ನಿಕೋದೇಮ ಮತ್ತು ಯೋಸೇಫ್, ಅರಿಮಥಾಯದ ಯೋಸೇಫ್ ಬಂದು, ಇವ್ ನೋಡಿ ಇದೆಲ್ಲ ತಂದಿದ್ದಾನೆ. ಯಾಕೆ ಈ ತಂದಿರುವಂಥದ್ದು ಏನೇನು ತಂದಿದ್ದಾನೆ ಅಂದ್ರೆ, ಒಬ್ಬ ಅರಸನಿಗೆ ಮಾಡುವಷ್ಟು, ಇದು ಸಾಧಾರಣ ವ್ಯಕ್ತಿಗೆ ಮಾಡುವಷ್ಟಲ್ಲ. ಅಂದ್ರೆ ಇವ್ರಿಗೆ ಯಾರಿಗೂ ಅಷ್ಟು ಸಾಮರ್ಥ್ಯ ಇರಲಿಲ್ಲ. ಯೇಸು ಸ್ವಾಮಿನ ಜೊತೆಗಿದ್ದಂಥವ್ರಿಗಾಗ್ಲಿ, ತಾಯಿಗಾಗ್ಲಿ, ಆ ಸ್ತ್ರೀಯರಿಗಾಗ್ಲಿ ಈ ರೀತಿಯಾದಂಥವುಗಳನ್ನು ತಂದು ಇಷ್ಟೊಂದು ತರಲಿಕ್ಕೆ ಅವ್ರಿಗೆ ಸಾಧ್ಯತೆ ಇರಲಿಲ್ಲ. ಆದ್ರೆ ನಿಕೋದೇಮನು ಎಷ್ಟು ತರ್ತಾ ಇದ್ದಾನೆ ಅಂದ್ರೆ, ಒಬ್ಬ ಅರಸನಿಗೆ, ಉನ್ನತ ಪದವಿಯಲ್ಲಿರುವಂತ ವ್ಯಕ್ತಿಗೆ ಮಾಡಬೇಕಾದಂತ ಕ್ರಿಯಾಕರ್ಮಗಳನ್ನು ಮಾಡೋದಕ್ಕೆ ಬೇಕಾದಷ್ಟೆಲ್ಲ ತಂದಿದ್ದಾನಂತೆ. ಸಿ ಹೌ ಗಾಡ್ ಹಸ್ ಯೂಸ್ಡ್ ನಿಕೋಡೆಮಸ್. ಅಂತ ಸ್ಥಾನದಲ್ಲಿದ್ದಂಥವನು ಯೇಸು ಈ ಗೇವ್ ದ ಬೆಸ್ಟ್ ಫ್ಯೂನರಲ್. ಈಗ ನಮ್ಮೆಲ್ಲರೂ ನೋಡ್ತೀವಲ್ಲ, ಈಗ ಎಲ್ಲರಿಗೂ ಸತ್ತ ಮೇಲೆ ಒಳ್ಳೆ ಫ್ಯೂನರಲ್ ಕೊಡಬೇಕು ಅಂತ ಕೆಲವರಿಗೆ. ಬದುಕಿದಾಗ ಎಷ್ಟು ಕೊಡ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಮರ್ಯಾದೆ. ಸಮಾಧಿ ಒಳ್ಳೇದಾಗಬೇಕು, ಟೀ ಕೂಟಲ್ಲಿ ಇದು ಮಾಡಬೇಕು ಅಂದರೆ ನಾಟ್ ಕ್ವೆಶ್ಚನಿಂಗ್, ಕೊಡಿ ಒಳ್ಳೇದೇ ಕೊಡಿ. ಆದರೆ ಬದುಕಿದಾಗ ಕೊಟ್ಟಿದ್ದೀರಾ ಮರ್ಯಾದೆ?
ನಿಕೋದೇಮನು ಬದುಕಿದಾಗಲೂ ಯೇಸು ಸ್ವಾಮಿ ಮರ್ಯಾದೆ ಕೊಟ್ಟಿದ್ದ, ಗೌರವ ಕೊಟ್ಟಿದ್ದ. ಸತ್ತಾಗಲೂ ಕೂಡ ಗೌರವ ಕೊಡ್ತಾ ಇದ್ದಾನೆ. ಬದುಕಿದಾಗ ಗೌರವ ಕೊಡದೇ ಇರೋಂಥವ್ರು ಸತ್ತಾಗ ಗೌರವ ಕೊಡುವಂತಕ್ಕೆ ಹೋಗಲೇಬೇಡಿ. ಇಟ್ ಈಸ್ ಫ್ಯೂಟೈಲ್ ಅಂಡ್ ವೇಸ್ಟ್. ಅಲ್ಲಿ ಅವನು ಗೌರವ ಸೂಚಿಸುವಂಥದ್ದು. ಈ ರೀತಿಯಾಗಿ ಆ ಕಾರ್ಯ ಮಾಡುವಾಗ ಗೌರವವನ್ನು ಅಂದರೆ ಅವರ ಸ್ಥಿತಿಯನ್ನು ಸೂಚಿಸಿ ಇದನ್ನು ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದಾನೆ. ನಿಕೋದೇಮನ ಆ ಒಂದು ಎನ್ಕೌಂಟರ್ ಹ್ಯಾಡ್ ಚೇಂಜ್ಡ್ ಹಿಸ್ ಲೈಫ್. ಯಾಕಂದರೆ ಅವನು ಯೇಸುವಿನಿಂದ ಎಷ್ಟು ಅದ್ಭುತವಾದಂಥ ಅರ್ಥಗಳನ್ನು ತಿಳ್ಕೊಂಡು ಜೀವಿಸುವಂಥ ಆದಂಥ ವ್ಯಕ್ತಿ, ಆ ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವಂಥ ಸೌಭಾಗ್ಯವುಳ್ಳಂಥ ವ್ಯಕ್ತಿ ನಿಕೋದೇಮ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದೇ ಸ್ಥಾನದಲ್ಲಿರಬಹುದು, ಎಂಥ ಸ್ಥಿತಿಯಲ್ಲಿರಬಹುದು, ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ ನಾವು ಹೊಸದಾಗಿ ಹುಟ್ಟದೆ ಹೊರತು ನಮಗೆ ದೇವರ ರಾಜ್ಯದಲ್ಲಿ ಸ್ಥಳ ಇಲ್ಲ. ನಾವು ಸಂಪೂರ್ಣವಾಗಿ ದೇವರ ಕೈಗಳಿಗೆ ನಮ್ಮನ್ನು ಒಪ್ಪಿಸದೆ ಹೊರತು ನಮಗೆ ಹೊಸದಾದಂಥ ಜೀವನ ಇಲ್ಲ. ನಾವು ಯೇಸುವನ್ನು ಸಂಪೂರ್ಣವಾಗಿ ಪ್ರೀತಿಸದೆ ಹೊರತು ಯೇಸುವಿನ ನಿಯೋಗ ನಮಗೆ ಅರ್ಥ ಆಗೋದಿಲ್ಲ. ನಿಕೋದೇಮನು ಅರ್ಥ ಮಾಡಿಕೊಂಡನು, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ನಮ್ಮ ಜೀವನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಆ ಮಾತುಗಳು ನಮ್ಮ ಜೀವನವನ್ನು ಬದಲಾಯಿಸುವಂಥದ್ದಾಗಬೇಕು. ಯೇಸುವಿನೊಂದಿಗೆ ಸಂದರ್ಶನ ನಿಕೋದೇಮನಿಗೆ ಕಡೆಯವರೆಗೂ ಯೇಸುವಿನ ಮೇಲೆ ಪ್ರೀತಿ ನಾವು ನೋಡ್ತೇವೆ. ಯಾಕಂದರೆ ಯೇಸು ಸ್ವಾಮಿ ಅಲ್ಲೇ ಹೇಳಿದ್ದಾನೆ, ಎಲ್ಲೋ ನಾನು ನಂಬಿದ್ದಾರೆ, ಅವರೆಷ್ಟು ಹತ್ರ ಬರ್ತಾರೆ ಗೊತ್ತಿಲ್ಲ, ಯಾಕಂದರೆ ಯಾರು ಹತ್ರ ಇರಲಿಲ್ಲ. ನಿಕೋದೇಮನೊಂದಿಗೆ ಮಾತನಾಡಿದರೆ ನಿಕೋದೇಮನು ದೇಹವನ್ನು ತೆಗೆದುಕೊಂಡು ಸಮಾಧಿಯಲ್ಲಿ ಇರುವವರೆಗೂ ಜೊತೆಯಲ್ಲಿದ್ದರು. ನಾವು ಯೇಸು ನಮ್ಮನ್ನು ನಂಬುತ್ತಾನ, ಯೇಸುವಿನ ಮೇಲೆ ನಾವು ನಂಬಿಕೆ ಇಟ್ಟುವಂಥದ್ದು ನಿರಂತರವಾಗಿರುವಂಥದ್ದ. ನಮ್ಮ ಅಂತರಾಳದಲ್ಲಿ ಯೇಸುವನ್ನು ಪ್ರೀತಿ ಮಾಡುವವರಾಗಿದ್ದೇವ. ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕರ್ತನೆ, ದಯಾಮಯ ಸ್ವಾಮಿ, ನೀನು ಕೊಟ್ಟಂಥ ಕೃಪೆ ಸಹಾಯ ನಡೆಸಬೇಕಾಗಿ ಸ್ತೋತ್ರ. ಈ ಹೊತ್ತು ಸ್ವಾಮಿ ನಿನ್ನೊಂದಿಗೆ ನಿನ್ನ ಆರಾಧನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಹೇಳ್ತೇವೆ. ಅವರ ಜೀವನದಲ್ಲಿ ನಡೆದಂತೆಲ್ಲ ಸಂಗತಿಗಳಿಗಾಗಿ ನಿನಗೆ ಸ್ತೋತ್ರ. ಕಷ್ಟದ ಸಮಯದಲ್ಲಿ ನೀನಿದ್ದಕ್ಕಾಗಿ ಸ್ತೋತ್ರ. ಅನೇಕರು ಕಷ್ಟ, ದುಃಖ, ಚಿಂತೆ, ನೋವು, ಕಾಯಿಲೆ, ಅನಾರೋಗ್ಯ, ಮರಣ ಇವುಗಳ ನೋವಿನಲ್ಲಿರುವಾಗ ಸಂತೈಸು, ಬಲಪಡಿಸು, ಆಶೀರ್ವದಿಸು, ಕೈ ಹಿಡಿದು ನಡೆಸು ಸ್ವಾಮಿ. ತಂದೆಯ ದೇವರೇ, ಈ ಹೊತ್ತು ನಿನ್ನ ಕೈಗಳಿಗೆ ಒಪ್ಪಿಸ್ತೇವೆ. ಈ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿರುವಂಥ ಈ ಸಮಯದಲ್ಲಿ ನಮ್ಮೊಂದಿಗೆ ನೀನಿದ್ದು ಈ ತಿಂಗಳಲ್ಲಿ ಅದ್ಭುತವಾದಂಥ ಕಾರ್ಯಗಳು ನಾವು ನಿನ್ನಲ್ಲಿ ಕಾಣಲಿಕ್ಕಾಗುವಂತೆಯೂ ನೀನು ನಮ್ಮೊಂದಿಗೆ ಇದ್ದೀ ಎಂಬಂಥ ಭರವಸೆಯಿಂದ ಮುಂದೆ ಸಾಗಲಿಕ್ಕಾಗುವಂತೆಯೂ ನೀನು ಕೃಪೆಯನ್ನು ಅನುಗ್ರಹಿಸಿಕೊಡಿಸು. ನಿನ್ನ ಚಿತ್ತದಿಂದ ನಮ್ಮನ್ನು ನಡೆಸು, ಬಲಪಡಿಸು.
ನೀವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪಾರ ಕೃಪೆ, ತಂದೆ ದೇವರ ನಿತ್ಯವಾದ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸ ನಡೆಸುವ ನಮ್ಮೆಲ್ಲರ ಸಂಗಡ ಈಗಲೇ ಯಾವಾಗಲೂ ಇರಲಿ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ತರುವಾಡಿ ಸ್ತುತಿಸುವ ರಾಜಾಧಿರಾಜನು ಮೆಸ್ಸಿಯ. ಪರಿಶುದ್ಧ ಮಹೋನ್ನತ ದೇವ, ಪರಲೋಕವ ಬೆಳಗುವ ದೀಪ, ಪರಲೋಕದ ತರುವಾಡಿ ಸ್ತುತಿಸುವ ರಾಜಾಧಿರಾಜನ ಮೆಸ್ಸಿಯ. Alleluia, Alleluia, ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ದೇವರನ್ನು ಆರಾಧಿಸುವಂಥ ಕೃಪೆ ದೇವರು ಕೊಡುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನಾ ಮಂದಿರಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಹಾಗೂ ಪ್ಲಾಟ್ಸನ್ ಕುಂದರ್ ಅವರ ಕುಟುಂಬಕ್ಕಾಗಿ ನನ್ನ ಪ್ರಾರ್ಥನೆಗಳು. ವಿಶೇಷವಾಗಿ ನಮಗೆ ಈ ಹೊತ್ತು ಆರಾಧನೆ ನಡೆಸಿಕೊಟ್ಟಂಥ ಸಹೋದರ ಉದಯ್ ಹಾಗೂ MC ಮೇಡಮ್ಗೋಸ್ಕರ ನನ್ನ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.